ಪ್ರತಿಯೊಬ್ಬರೂ ಭಗವದ್ಗೀತೆಗೆ ಸಂಬಂಧಿಸಿದ ಈ ಪ್ರಶ್ನೆಗಳನ್ನು ಹೊಂದಿರುತ್ತಾರೆ. ನಮಗೆ ನಿಜವಾಗಿಯೂ ಭಗವದ್ಗೀತೆ ಏಕೆ ಬೇಕು? ಭಗವದ್ಗೀತೆಯನ್ನು ಏಕೆ ಓದಬೇಕು? ಭಗವದ್ಗೀತೆ ಓದುವುದರಿಂದ ನಮಗೇನು ಲಾಭ? ಈ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರವನ್ನು ನೀಡುತ್ತದೆ. ಯಾವುದೇ ಮಾನವನ ಜೀವನದಲ್ಲಿ ಈ 4 ದೋಷಗಳು ಕಾಡುತ್ತವೆ. ಅವುಗಳೆಂದರೆ, ಅವನು ತಪ್ಪುಗಳನ್ನು ಮಾಡಿದಾಗ, ಅವನು ಭ್ರಮೆಗೊಂಡಾಗ, ಅವನು ಮೋಸ ಮಾಡುವ ಪ್ರವೃತ್ತಿಯನ್ನು ಹೊಂದಿರುವಾಗ ಮತ್ತು ಅವನು ಅಪೂರ್ಣ ಇಂದ್ರಿಯಗಳನ್ನು ಹೊಂದಿರುವಾಗ. ವಿಜ್ಞಾನಿ, ವಿದ್ವಾಂಸ, ಆಡಳಿತಗಾರ ಅಥವಾ ಭಿಕ್ಷುಕನಾಗಿದ್ದರೂ ಈ 4 ರೀತಿಯ ದೋಷಗಳು ಯಾವುದೇ ವ್ಯಕ್ತಿಗೆ ಸಾಮಾನ್ಯವಾಗಿದೆ. ವೇದಗಳು ಪ್ರಾಚೀನ ಧಾರ್ಮಿಕ ಗ್ರಂಥಗಳ ಸಂಗ್ರಹವಾಗಿದ್ದು, ಹಿಂದೂ ಧರ್ಮದ ಅತ್ಯಂತ ಹಳೆಯ ಗ್ರಂಥಗಳು ಮತ್ತು ಮಾನವೀಯತೆಯ ಆರಂಭಿಕ ಸಾಹಿತ್ಯವೆಂದು ಪರಿಗಣಿಸಲಾಗಿದೆ. ನಮ್ಮ ಹಿಂದೂ ಧರ್ಮದಲ್ಲಿ ವೇದಗಳು ನಮಗೆ ಅತ್ಯುನ್ನತ ಜ್ಞಾನವನ್ನು ನೀಡುತ್ತವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ವೇದಗಳಿವೆ. ವೇದಗಳನ್ನು ವಿದ್ವಾಂಸರು ದೇವರಿಂದ ನೇರವಾಗಿ ಸ್ವೀಕರಿಸಿದರು ಮತ್ತು ಮುಂದಿನ ಪೀಳಿಗೆಗೆ ಮೌಖಿಕವಾಗಿ ರವಾನಿಸಿದರು. ವೇದಗಳನ್ನು ಶಾಶ್ವತ ಮತ್ತು ದೈವಿಕವೆಂದು ಪರಿಗಣಿಸಲಾಗಿದೆ. ವೇದಗಳು ಪ್ರಬುದ್ಧ ಜೀವಿಗಳು ಕಂಡುಹಿಡಿದ ಆಧ್ಯಾತ್ಮಿಕ ನಿಯಮಗಳ ಸಂಗ್ರಹವಾಗಿದೆ. ವೇದಗಳನ್ನು ಸಂಹಿತಗಳು, ಅರಣ್ಯಕಗಳು, ಬ್ರಾಹ್ಮಣಗಳು ಮತ್ತು ಉಪನಿಷತ್ತುಗಳೆಂಬ 4 ಪ್ರಮುಖ ಪಾಠ್ಯ ಪ್ರಕಾರಗಳಿಗೆ ವಿಂಗಡಿಸಲಾಗಿದೆ. ವೇದಾಂತಗಳು ವೇದಗಳ ಸಾರಾಂಶ ಅಥವಾ ಅಂತ್ಯವನ್ನು ಹೇಳುತ್ತವೆ. ವೇದಾಂತವು 4 ವೇದಗಳನ್ನು ಆಧರಿಸಿದ ತಾತ್ವಿಕ ಸಂಪ್ರದಾಯವಾಗಿದೆ. ವೇದಾಂತ ಸೂತ್ರಗಳನ್ನು ಎಲ್ಲ ವೇದಗಳ ಅಂತಿಮ ಜ್ಞಾನವೆಂದು ಅರ್ಥೈಸಬಹುದು. ವೇದಾಂತವು 4 ವೇದಗಳನ್ನು ಆಧರಿಸಿದ ತಾತ್ವಿಕ ಸಂಪ್ರದಾಯವಾಗಿದೆ. ವೇದಾಂತ ಸೂತ್ರಗಳು ಅಸ್ತಿತ್ವದ ಏಕತೆ, ಆತ್ಮದ ದೈವತ್ವ ಮತ್ತು ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳು ಒಂದೇ ಗುರಿಗೆ ಕಾರಣವಾಗುತ್ತವೆ ಎಂಬ ಕಲ್ಪನೆಯನ್ನು ಹೇಳುತ್ತದೆ. ಈ ವೇದಾಂತ ಸೂತ್ರಗಳನ್ನು ವಿವರವಾಗಿ ವಿವರಿಸಲು ಉಪನಿಷತ್ತುಗಳನ್ನು ರಚಿಸಲಾಗಿದೆ. ಉಪನಿಷತ್ತುಗಳು ವೇದ ಕಾಲದ ಕೊನೆಯ ಸಾಹಿತ್ಯ ಗ್ರಂಥಗಳಾಗಿವೆ ಮತ್ತು ವೇದಿಕ ತತ್ವಶಾಸ್ತ್ರದ ವಿವರವಾದ ಗ್ರಂಥವೆಂದು ಪರಿಗಣಿಸಲಾಗಿದೆ. ಅವು ಧ್ಯಾನ, ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಚರ್ಚಿಸುವ ಪಠ್ಯಗಳಾಗಿವೆ. ಎಲ್ಲ ಉಪನಿಷತ್ತುಗಳ ಸಾರಾಂಶ ಭಗವದ್ಗೀತೆಯಾಗಿದೆ. ಭಗವದ್ಗೀತೆಯನ್ನು ಗೀತೋಪನಿಷತ್ತು ಎಂದು ಕರೆಯುತ್ತಾರೆ. ಅದರಿಂದ ಎಲ್ಲವೂ ಭಗವದ್ಗೀತೆಯಲ್ಲಿ ಲಭ್ಯವಿದೆ. ಎಲ್ಲ ಜ್ಞಾನವನ್ನು ಭಗವದ್ಗೀತೆಯಲ್ಲಿ ಅಚ್ಚುಕಟ್ಟಾಗಿ ವಿವರಿಸಲಾಗಿದೆ. ಇದು ವೇದಗಳು ಮತ್ತು ಉಪನಿಷತ್ತುಗಳಲ್ಲಿರುವ ಎಲ್ಲ ಜ್ಞಾನವನ್ನು ಒಳಗೊಂಡಿದೆ. ಭಗವದ್ಗೀತೆಯು ಯುದ್ಧ ಭೂಮಿಯಲ್ಲಿ ಮಹಾನ್ ಯೋಧ ಅರ್ಜುನ ಮತ್ತು ಭಗವಾನ್ ಶ್ರೀಕೃಷ್ಣನ ನಡುವಿನ ಸಂಭಾಷಣೆಯಾಗಿದೆ. ಆದರೆ ಸತ್ಯದಲ್ಲಿ ನಾವು ನೋಡಿದರೆ ಅದು ನಮ್ಮೆಲ್ಲರ ಕಥೆಯಾಗಿದೆ. ನಮ್ಮಲ್ಲಿ ಹೆಚ್ಚಿನವರು ನಮ್ಮ ಕರ್ತವ್ಯದ ಬಗ್ಗೆ ಗೊಂದಲಕ್ಕೊಳಗಾಗಿದ್ದಾರೆ. ನಮ್ಮ ಕ್ರಿಯೆಗಳ ಬಗ್ಗೆ ನಾವು ಚಿಂತಿತರಾಗಿದ್ದೇವೆ. ನಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳಿವೆ. ನಮ್ಮ ಜೀವನದಲ್ಲಿ ತುಂಬ ಭಾವನೆಗಳು, ತಪ್ಪು ತಿಳುವಳಿಕೆ, ಭಯ ಮತ್ತು ಆತಂಕಗಳಿವೆ. ನಾವು ಮನಸ್ಸಿನ ಸ್ಥಿತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಾವು ಯಾರೆಂಬುದರ ಬಗ್ಗೆ ನಮಗೆ ಸೀಮಿತ ಜ್ಞಾನವಿಲ್ಲ. ನಾವು ಯಾರೆಂದು ನಾವು ಸ್ಪಷ್ಟವಾಗಿದ್ದಾಗ ನಮ್ಮ ಜೀವನದಲ್ಲಿ ನಮ್ಮ ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳಬಹುದು ಮತ್ತು ನಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು ಹೇಗೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಸ್ಪಷ್ಟತೆಯೊಂದಿಗೆ ನಾವು ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಹೃದಯವನ್ನು ಶಾಶ್ವತ ಆತ್ಮದ ಧ್ವನಿ ಎಂದು ಪರಿಗಣಿಸಲಾಗುತ್ತದೆ. ಈ ಶಾಶ್ವತವಾದ ಆತ್ಮವನ್ನು ನಿರ್ವಹಿಸಲು ನಾವು ಮೊದಲು ನಮ್ಮ ಮನಸ್ಸನ್ನು ಶುದ್ಧೀಕರಿಸಬೇಕು. ನಾವು ಇದನ್ನು ಮಾಡಿದಾಗ ನಾವು ನಿಜವಾಗಿಯೂ ಸಂಪೂರ್ಣವಾಗಿ ಬದುಕಬಹುದು. ನಾವು ಭಗವದ್ಗೀತೆಯನ್ನು ಓದಿದಾಗ ನಮ್ಮ ಜೀವನದಲ್ಲಿ ನಾವು ಎದುರಿಸುತ್ತಿರುವ ಸಮಸ್ಯೆಗಳು ಅರ್ಜುನನ್ನು ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ. ಅವನು ತನ್ನ ಸ್ವಂತ ಕುಟುಂಬ ಮತ್ತು ಸ್ನೇಹಿತರಾಗಿರುವ ತನ್ನ ಶತ್ರುಗಳನ್ನು ಎದುರಿಸಲಿದ್ದಾನೆ. ಈ ಜನರು ಒಮ್ಮೆ ಅವನನ್ನು ಕಾಳಜಿ ವಹಿಸುತ್ತಿದ್ದರು, ಆದರೆ ಈಗ ಭೂಮಿ ಮತ್ತು ಅಧಿಕಾರವನ್ನು ಪಡೆಯಲು ಅವನನ್ನು ಕೊಲ್ಲಲು ಸಿದ್ಧರಾಗಿದ್ದಾರೆ. ಅರ್ಜುನನು ಯುದ್ಧ ಭೂಮಿಯನ್ನು ನೋಡಿದಾಗ ಅವನು ಗೊಂದಲ ಮತ್ತು ಆತಂಕಗೊಂಡನು. ಅವನು ಭಾವುಕನಾದನು. ಅವನು ಹೋರಾಡಬೇಕೋ ಬೇಡವೋ ಎಂದು ಅವನಿಗೆ ತಿಳಿದಿಲ್ಲ. ಆ ಗೊಂದಲದಲ್ಲಿ ಅವನು ಕೃಷ್ಣನ ಕಡೆಗೆ ತಿರುಗಿ ಮಾರ್ಗದರ್ಶನವನ್ನು ಕೇಳುತ್ತಾನೆ. ನಂತರ ಕೃಷ್ಣನು ಭಗವದ್ಗೀತೆಯ ಬೋಧನೆಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ. ಅದು ಮನಸ್ಸನ್ನು ಶುದ್ಧೀಕರಿಸಲು ಮತ್ತು ದೇವರೊಂದಿಗೆ ಸಂಪರ್ಕ ಸಾಧಿಸಲು ನಮಗೆ ಸಹಾಯ ಮಾಡಿತು. ಕೃಷ್ಣನು ಅರ್ಜುನನಿಗೆ ಸ್ಪಷ್ಟತೆ ಮತ್ತು ಭಗವದ್ಗೀತೆಯ ಬೋಧನೆಗಳ ಮೂಲಕ ಮಾರ್ಗದರ್ಶನ ನೀಡುತ್ತಾನೆ. ಅರ್ಜುನನು ತನ್ನ ಕರ್ತವ್ಯದಲ್ಲಿ ಅರ್ಥ,
ಉದ್ದೇಶ ಮತ್ತು ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ. ಇದು ನಮ್ಮ ಜೀವನದಲ್ಲಿಯೂ ಮುಖ್ಯವಾಗಿದೆ, ಏಕೆಂದರೆ ಅರ್ಜುನನು ನಮ್ಮನ್ನು ಪ್ರತಿನಿಧಿಸುತ್ತಾನೆ. ಈ ಯುದ್ಧ ಭೂಮಿಯು ಜೀವನದಲ್ಲಿ ಪ್ರತಿಯೊಬ್ಬರ ಸೈನ್ಯವನ್ನು ಎದುರಿಸುತ್ತಾರೆ. ಪ್ರತಿಯೊಬ್ಬರೂ ನಮ್ಮ ಜೀವನದ ಯುದ್ಧ ಭೂಮಿಯ ಮಧ್ಯದಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಅಡೆತಡೆಗಳನ್ನು ನೋಡುತ್ತಿದ್ದೇವೆ ಮತ್ತು ನಾವು ಸಮಸ್ಯೆಗಳಿಂದ ಓಡಿ ಹೋಗಬೇಕೇ, ನಾವು ಈ ಸಮಸ್ಯೆಗಳೊಂದಿಗೆ ಇರಬೇಕೇ, ಅಥವಾ ನಾವು ಅದಕ್ಕಾಗಿ ಹೋರಾಡಬೇಕೇ ಅಥವಾ ಬೇಡವೇ ಎಂದು ನಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆಗಳನ್ನು ಪಡೆಯುತ್ತೇವೆ. ಕೃಷ್ಣನು ನಮಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಸರಿಯಾದ ಮಾರ್ಗದಲ್ಲಿ ಹೇಗೆ ನಡೆಯಬೇಕೆಂದು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಾನೆ. ಅವನು ನಮಗೆ ಸರಿಯಾದ ನಿರ್ದೇಶನವನ್ನು ನೀಡುತ್ತಾನೆ. ಅವನು ನಮಗೆ ಜೀವನವನ್ನು ನಡೆಸಲು ಜ್ಞಾನವನ್ನು ನೀಡುತ್ತಾನೆ. ಆದರೆ ಕೃಷ್ಣನಿಗೆ ಈ ಮಾರ್ಗದರ್ಶನವನ್ನು ಕೇಳುವ ಇಚ್ಛೆ ಮತ್ತು ನಮ್ರತೆ ನಮಗಿರಬೇಕು. ಯಾವಾಗ ನಾವು ಸಹಾಯ ಕೇಳಲು ಸಿದ್ಧರಾಗಿದ್ದೇವೆಯೋ ಆಗ ಭಗವದ್ಗೀತೆಯನ್ನು ಓದಲು ಸಿದ್ಧರಾಗುತ್ತೇವೆ. ನಾವು ಈ ನಮ್ರತೆಯ ಸ್ಥಿತಿಯಲ್ಲಿದ್ದಾಗ ಈ ಶಕ್ತಿಯುತ ಗ್ರಂಥದ ನಿಜವಾದ ಸಾರವನ್ನು ನಾವು ಗ್ರಹಿಸಬಹುದು. ಒಮ್ಮೆ ಶಿಷ್ಯನೊಬ್ಬ ತನ್ನ ಗುರುಗಳಿಗೆ, ಯುದ್ಧ ಭೂಮಿಯಲ್ಲಿ ಭಗವದ್ಗೀತೆಯನ್ನು ಏಕೆ ನೀಡಲಾಯಿತು, ಅದನ್ನು ಶಾಂತಿಯುತ ಸ್ಥಳದಲ್ಲಿ ಏಕೆ ನೀಡಲಿಲ್ಲ ಎಂದು ಕೇಳಿದನು. ನಾವು ಗುಹೆಯೊಳಗೆ ಹೋಗಿ 20 ವರ್ಷಗಳ ಕಾಲ ಧ್ಯಾನ ಮಾಡಿದರೆ ಯಾರ ಮೇಲೂ ಕೋಪಗೊಳ್ಳುವುದಿಲ್ಲ, ಯಾರಿಗೂ ಕಾಮ ಇರುವುದಿಲ್ಲ, ಯಾರ ಬಗ್ಗೆಯೂ ಅಸೂಯೆ ಪಡುವುದಿಲ್ಲ ಮತ್ತು ಯಾವುದರ ಬಗ್ಗೆ ದುರಾಸೆ ಇರುವುದಿಲ್ಲ. 20 ವರ್ಷಗಳ ಕಾಲ ಆ ಗುಹೆಯಲ್ಲಿ ನಾವು ಮನಸ್ಸನ್ನು ನಿಯಂತ್ರಿಸಿದ್ದೀರಿ ಎಂದು ನೀವು ಭಾವಿಸಬಹುದು. ಆದರೆ ನೀವು ಆ ಗುಹೆಯಿಂದ ಹೊರಬಂದಾಗ ಮತ್ತು ನೀವು ಜನರಿಂದ ತುಂಬಿರುವಾಗ ಏನಾಗುತ್ತದೆ? ಜನರು ನಿಮ್ಮನ್ನು ತಳ್ಳಲು ಮತ್ತು ನಿಮ್ಮ ಕಾಲ್ಬೆರಳುಗಳನ್ನು ಮೇಲೆ ಹೆಜ್ಜೆ ಹಾಕಲು ಪ್ರಾರಂಭಿಸಿದಾಗ ನೀವು ನಿಜವಾಗಿಯೂ ಯೋಗಿಯೇ ಅಥವಾ ಸಾಮಾನ್ಯ ಮನುಷ್ಯರೇ ಎಂದು ನಾವು ನೋಡಬಹುದು ಎಂದು ಗುರುಗಳು ವಿವರಿಸಿದರು. ಅದರಿಂದ ಯುದ್ಧ ಭೂಮಿಯಲ್ಲಿ ಭಗವದ್ಗೀತೆಯನ್ನು ನೀಡಲಾಯಿತು, ಏಕೆಂದರೆ ಯುದ್ಧ ಭೂಮಿ ನಮ್ಮ ಜೀವನವನ್ನು ಪ್ರತಿನಿಧಿಸುತ್ತದೆ. ಭಗವದ್ಗೀತೆಯು ಇತಿಹಾಸದಲ್ಲಿ ಯಾವುದೇ ಸಮಯಕ್ಕಿಂತ ಈಗ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಇದು ಜಗತ್ತಿನಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ. ಮಹತ್ವಾಕಾಂಕ್ಷಿ ಯೋಗಿಗಳು ಗುಹೆಯೊಳಗೆ ಹೋಗಿ ಧ್ಯಾನ ಮಾಡಲು ಇದು ಸಮಯವಲ್ಲ. ನಮಗೆ ನಮ್ಮ ಉದ್ಯೋಗಗಳು ಮತ್ತು ಕುಟುಂಬಗಳಿವೆ. ನಾವು ಜೀವನ ನಡೆಸಲು ಆಹಾರ ಮತ್ತು ವಸತಿಗಾಗಿ ಶ್ರಮಿಸುತ್ತಿದ್ದೇವೆ. ಭಗವದ್ಗೀತೆಯು ಪ್ರಪಂಚದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ಜಗತ್ತಿನಲ್ಲಿ ಶಾಂತಿಯನ್ನು ಹುಡುಕುವ ಜನರಿಗಾಗಿದೆ. ಭಗವದ್ಗೀತೆಯ ಪ್ರತಿಯೊಂದು ಪುಟವು ನಮ್ಮನ್ನು ದೇವರೊಂದಿಗಿನ ದೈವಿಕ ಪ್ರೀತಿಯ ಸಂಬಂಧಕ್ಕೆ ಹತ್ತಿರವಾಗಿರಿಸುತ್ತದೆ. ಇದು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮತ್ತು ನಾವು ದೇವರೊಂದಿಗೆ ಸಂಬಂಧವನ್ನು ಹೊಂದಿದ್ದೇವೆ ಮತ್ತು ನಮ್ಮ ಜೀವನದ ಅತ್ಯುನ್ನತ ಗುರಿಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಜೀವನದ ಅಂತಿಮ ಗುರಿಯನ್ನು ಭಗವದ್ಗೀತೆಯಲ್ಲಿ ವಿವರಿಸಲಾಗಿದೆ. ಒಬ್ಬನು ಜೀವನದ ಪರಮೋಚ್ಚ ಗುರಿಯನ್ನು ಕಂಡುಕೊಂಡಾಗ ಅವನು ಸ್ವಾಭಾವಿಕವಾಗಿ ದೈಹಿಕ ಪರಿಕಲ್ಪನೆಯಿಂದ ಬೇರ್ಪಡುತ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣನು ದೇಹವನ್ನು ಮಾತ್ರ ಕೊಲ್ಲಬಹುದು, ಆತ್ಮವು ಅಮರವಾಗಿದೆ ಎಂದು ಬೋಧಿಸುತ್ತಾನೆ. ಸಾವಿನ ಸಮಯದಲ್ಲಿ ಆತ್ಮವು ಮತ್ತೊಂದು ದೇಹದಲ್ಲಿ ಮರುಜನ್ಮ ಪಡೆಯುತ್ತದೆ. ಭಗವದ್ಗೀತೆಯ ನಿಜವಾದ ಬೋಧನೆಗಳನ್ನು ಸಂಪೂರ್ಣವಾಗಿ ಗ್ರಹಿಸಿದವರಿಗೆ ಅದು ಮೋಕ್ಷವನ್ನು ನೀಡುತ್ತದೆ, ಅಂದರೆ ಅವರು ಈ ಪುನರ್ಜನ್ಮದ ಚಕ್ರದಿಂದ ಮುಕ್ತರಾಗುತ್ತಾರೆ. ಭಗವದ್ಗೀತೆಯ ಕಲಿಕೆಯು ಆಧ್ಯಾತ್ಮಿಕ ಒಳನೋಟವನ್ನು ಒದಗಿಸುತ್ತದೆ. ಭಗವದ್ಗೀತೆಯು ನಮ್ಮ ಅಂತರಂಗದ ಸ್ವರೂಪ, ಬ್ರಹ್ಮಾಂಡ ಮತ್ತು ದೈವಿಕತೆಯ ಬಗ್ಗೆ ಆಳವಾದ ಒಳನೋಟವನ್ನು ನೀಡುತ್ತದೆ. ಇದು ಜೀವನದಲ್ಲಿ ನಮ್ಮ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಲು ನಮಗೆ ಮಾರ್ಗದರ್ಶನ ನೀಡುತ್ತದೆ. ಭಗವದ್ಗೀತೆಯು ನಿರ್ದಿಷ್ಟ ಫಲಿತಾಂಶಗಳನ್ನು ಅಪೇಕ್ಷಿಸದ ಒಬ್ಬರ ಕರ್ತವ್ಯವನ್ನು ನಿರ್ವಹಿಸುವುದನ್ನು ಒತ್ತಿ ಹೇಳುತ್ತದೆ. ಇದು ಜೀವನದ ಅನಿರೀಕ್ಷಿತ ಕ್ಷಣಗಳನ್ನು ಸ್ವೀಕರಿಸಲು ನಮಗೆ ಹೇಳುತ್ತದೆ. ಭಗವದ್ಗೀತೆಯ ಸಾರವು ಜೀವನವು ಏನನ್ನು ತರುತ್ತದೆ ಎಂಬುದರಲ್ಲಿ ಅಲ್ಲ, ಆದರೆ ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರಲ್ಲಿ ಅಡಗಿದೆ. ಜೀವನದಲ್ಲಿ ಏನೇ ಬಂದರೂ ಅದು ನಮ್ಮ ಪ್ರಾರಬ್ಧ ಮತ್ತು ನಾವು ಅದನ್ನು ಹೇಗೆ ಎದುರಿಸುತ್ತೇವೆ ಎಂಬುದು ನಮ್ಮ ಪುರುಷಾರ್ಥ. ಭಗವದ್ಗೀತೆಯು ನಮಗೆ ಸಮಯತೀತವಾದ ಧ್ಯಾನ ತಂತ್ರಗಳನ್ನು ನೀಡುತ್ತದೆ. ಅದನ್ನು ನಾವು ನಮ್ಮ ಮನಸ್ಸನ್ನು ತರಬೇತಿಗೊಳಿಸಬಹುದು. ಹೀಗೆ ಮನಸ್ಸು ನಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸಿದರೂ ನಾವು ಮನಸ್ಸಿನಿಂದ ಬರುವ ಪ್ರಲೋಭನೆಗಳನ್ನು ತಿರಸ್ಕರಿಸುವಷ್ಟು ಬಲಶಾಲಿಯಾಗುತ್ತೇವೆ. ಇದು ನಮಗೆ ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಲು ಸಹಾಯ ಮಾಡುತ್ತದೆ.
ಭಗವದ್ಗೀತೆಯು ಆತ್ಮ ಸಾಕ್ಷಾತ್ಕಾರದ ಪ್ರಾಮುಖ್ಯತೆ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಜ್ಞಾನದ ಅನ್ವೇಷಣೆಯನ್ನು ಒತ್ತಿ ಹೇಳುತ್ತದೆ. ಭೌತಿಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಮತ್ತು ಆತ್ಮದ ಶಾಶ್ವತ ಸ್ವರೂಪವನ್ನು ಗುರುತಿಸುವಲ್ಲಿ ನಿಜವಾದ ಬುದ್ಧಿವಂತಿಕೆ ಇದೆ ಎಂದು ಅದು ಕಲಿಸುತ್ತದೆ. ವ್ಯಕ್ತಿಗಳು ತಮ್ಮೊಳಗೆ ನೋಡಿಕೊಂಡು ತಮ್ಮ ನೈಜ ಸ್ವರೂಪವನ್ನು ಕಂಡುಕೊಳ್ಳುವ ಅಗತ್ಯವನ್ನು ಕೃಷ್ಣ ಒತ್ತಿ ಹೇಳಿದ. ಕೃಷ್ಣನ ಪ್ರಕಾರ ಒಬ್ಬರ ಆತ್ಮವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ದೈವಿಕತೆಯೊಂದಿಗಿನ ಸಂಪರ್ಕದಿಂದ ಮಾತ್ರ ನಿಜವಾದ ಸಂತೋಷವನ್ನು ಕಾಣಬಹುದು. ಭಗವದ್ಗೀತೆಯ ಅಂತಿಮ ಗುರಿಯು ಮೋಕ್ಷವಾಗಿದೆ. ಇದು ನಿಜವಾದ ಸ್ವಾತಂತ್ರ್ಯ ಮತ್ತು ಆಂತರಿಕ ಶಾಂತಿಯನ್ನು ಸಾಧಿಸುವ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಸೂಚಿಸುತ್ತದೆ. ಭಗವದ್ಗೀತೆಯು ಈ ಮುಕ್ತಿಯನ್ನು ಪಡೆಯಲು ನಿಸ್ವಾರ್ಥ ಕ್ರಿಯೆ, ಭಕ್ತಿ ಮತ್ತು ಜ್ಞಾನದಂತಹ ವಿವಿಧ ಮಾರ್ಗಗಳನ್ನು ವಿವರಿಸುತ್ತದೆ. ಮನುಷ್ಯರ ಮೊದಲ ದೋಷವೆಂದರೆ ತಪ್ಪು ಮಾಡುವುದು. ಇದು ತಿಳಿದೋ ತಿಳಿಯದೋ ನಡೆಯುತ್ತದೆ. ತಿಳಿದೋ ತಪ್ಪು ಮಾಡಿದರೆ ಅದು ಮೋಸವಾಗುತ್ತದೆ ಮತ್ತು ತಿಳಿಯದೇ ಮಾಡಿದ ತಪ್ಪುಗಳನ್ನು ಭ್ರಮೆಗೆ ಕಾರಣವಾಗುತ್ತವೆ. ಒಬ್ಬನು ತನಗೆ ವಿಷಯಗಳನ್ನು ತಿಳಿದಿದ್ದರೂ ನಿಜವಾಗಿ ತಿಳಿದಿಲ್ಲ ಎಂಬಂತೆ ವರ್ತಿಸಿದರೆ ಅದು ಮೋಸವಲ್ಲ, ಅದನ್ನು ದ್ವಂದ್ವತೆ ಎಂದು ಕರೆಯಲಾಗುತ್ತದೆ. ಕರ್ಣನು ಪರಶುರಾಮನಿಗೆ ತನ್ನ ಜನ್ಮದ ಸತ್ಯವನ್ನು ಹೇಳದೆ ಮೋಸ ಮಾಡಿದನು. ಇದು ಕೂಡ ಒಂದು ದೋಷ. ಮಾನವನ ಇಂದ್ರಿಯಗಳು ಅಪೂರ್ಣ. ಭಗವದ್ಗೀತೆಯು ಎಲ್ಲ ವಯಸ್ಸಿನ ಗುಂಪುಗಳಿಗೆ, ಎಲ್ಲ ಜಾತಿಗಳಿಗೆ, ಎಲ್ಲ ಧರ್ಮಗಳಿಗೆ ಮತ್ತು ಎಲ್ಲ ಮಾನವರಿಗೆ ಅನ್ವಯಿಸುತ್ತದೆ. ಒಬ್ಬ ವ್ಯಕ್ತಿಯು ತನ್ನ ಬುದ್ಧಿವಂತಿಕೆ ಅಥವಾ ಇತರರ ಬುದ್ಧಿವಂತಿಕೆಯ ಮೇಲೆ ಮಾತ್ರ ಅವಲಂಬಿತವಾಗಿದ್ದರೆ ಅವನು ಖಂಡಿತವಾಗಿಯೂ ಒಂದು ಸಮಯದಲ್ಲಿ ಅನುಮಾನಕ್ಕೆ ಒಳಗಾಗುತ್ತಾನೆ. ಸಂದೇಹಗಳು ಮನಸ್ಸಿನಿಂದ ಸೃಷ್ಟಿಯಾಗುತ್ತವೆ. ಆದರೆ ಭಗವದ್ಗೀತೆಯನ್ನು ಓದುವ ಮೂಲಕ ಎಲ್ಲ ಸಂದೇಹಗಳನ್ನು ಒಡೆದು ಹಾಕಲು ಶ್ರೀಕೃಷ್ಣ ಸಲಹೆ ನೀಡುತ್ತಾನೆ. ಧರ್ಮ ಗ್ರಂಥಗಳನ್ನು ಸಂದೇಹಿಸುವವನಿಗೆ ಕೆಳಗೆ ಬೀಳುವುದು ಖಚಿತ. ದೈವಿಕ ಜ್ಞಾನ ಮತ್ತು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಭಗವದ್ಗೀತೆಯ ಜ್ಞಾನವನ್ನು ಪಡೆಯಲು ಅರ್ಹನಾಗಿರುತ್ತಾನೆ. ಧರ್ಮ ಗ್ರಂಥಗಳನ್ನು ಅನುಮಾನಿಸುವ ಅಜ್ಞಾನಿಗಳು ಮತ್ತು ನಂಬಿಕೆಯಿಲ್ಲದ ಜನರು ದೈವಿಕ ಪ್ರಜ್ಞೆಯನ್ನು ಪಡೆಯುವುದಿಲ್ಲ. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಅರ್ಜುನನಿಗೆ ಜ್ಞಾನದ ಖಡ್ಗದಿಂದ ಮನಸ್ಸಿನಲ್ಲಿರುವ ಸಂದೇಹಗಳನ್ನು ಹೊಡೆದು ಹಾಕಲು ಮತ್ತು ಯೋಗದಿಂದ ಸಜ್ಜುಗೊಳಿಸುವಂತೆ ಸಲಹೆ ನೀಡುತ್ತಾನೆ. ಶ್ರೀಕೃಷ್ಣನ ಈ ಸಲಹೆಯು ಎಲ್ಲಾ ಕಾಲಕ್ಕೂ ಅನ್ವಯಿಸುತ್ತದೆ. ಪ್ರಸ್ತುತ ಜನರು ದೈವಿಕ ಗ್ರಂಥಗಳನ್ನು ತಿಳಿದಿಲ್ಲ ಮತ್ತು ಅವರು ಅವುಗಳ ಪ್ರಸ್ತುತಿಯನ್ನು ಸಹ ಅನುಮಾನಿಸುತ್ತಾರೆ. ಅವರು ಅವುಗಳನ್ನು ಓದುವುದಿಲ್ಲ. ತಮ್ಮ ಜೀವನದ ಕೊನೆಯ ಸಮಯದಲ್ಲಿ ಅವರು ಸಾಧಿಸಲು ಏನೂ ಇಲ್ಲದಿದ್ದಾಗ ಅವುಗಳನ್ನು ಓದಲು ಪ್ರಯತ್ನಿಸುತ್ತಾರೆ. ಯಾವುದೇ ಕ್ರಿಯೆಯ ಸಮಯದಲ್ಲಿ ಸಂದೇಹಗಳು ಉದ್ಭವಿಸುತ್ತವೆ. ಆದರೆ ಒಬ್ಬರು ಧರ್ಮ ಗ್ರಂಥಗಳ ಜ್ಞಾನದಿಂದ ಎಚ್ಚರವಾಗಿರಬೇಕು ಮತ್ತು ಗ್ರಂಥಗಳನ್ನು ಓದುವ ಅಭ್ಯಾಸವನ್ನು ಹೊಂದಿರಬೇಕು. ಧರ್ಮ ಗ್ರಂಥಗಳ ಜ್ಞಾನವು ಬಲವಾದ ಖಡ್ಗದಂತೆ. ಈ ಜ್ಞಾನದ ಖಡ್ಗದಿಂದ ಸಂದೇಹ ಮತ್ತು ಅಜ್ಞಾನವನ್ನು ಒಡೆದು ಓಡಿಸಲು ಶ್ರೀಕೃಷ್ಣನು ಅರ್ಜುನನಿಗೆ ಸಲಹೆ ನೀಡಿದನು. ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಓಡುವ ಸಂದೇಹಗಳನ್ನು ತರಗತಿಯ ಪುಸ್ತಕಗಳಿಂದ ಪಡೆಯುವ ಶಿಕ್ಷಣದಿಂದ ಹೊಡೆದು ಹಾಕಲಾಗುವುದಿಲ್ಲ. ಭಗವದ್ಗೀತೆಯ ಜ್ಞಾನದಿಂದ ಮಾತ್ರ ಸಂದೇಹಗಳನ್ನು ಒಡೆದೋಡಿಸಬಹುದು. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಯುವಕರು ಅನುಭವಿ ವ್ಯಕ್ತಿಗಳಿಂದ ಗೀತಾ ಜ್ಞಾನವನ್ನು ಕಲಿಯಬೇಕು ಮತ್ತು ಅವರ ಚಟುವಟಿಕೆಗಳಲ್ಲಿ ಉದ್ಭವಿಸುವ ಅನುಮಾನಗಳನ್ನು ಹೊಡೆದು ಹಾಕಲು ಬಳಸಬೇಕು. ಆಗ ಅವರು ತಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುವುದು ಖಚಿತ. ಎಲ್ಲ ಯಶಸ್ವಿ ಜನರು ಭಗವದ್ಗೀತೆಯಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ. ಭಗವದ್ಗೀತೆ ಪುಸ್ತಕವನ್ನು ದಾನ ಮಾಡುವುದರಿಂದ ನಕಾರಾತ್ಮಕ ಕರ್ಮಗಳನ್ನು ಶುದ್ಧೀಕರಿಸುತ್ತದೆ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಮತ್ತು ದಾನಿಗಳ ಜೀವನಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಭಗವದ್ಗೀತೆಯು ನಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಲು ಮತ್ತು ಅದನ್ನು ಸಂಪೂರ್ಣವಾಗಿ ಬದುಕಲು ಶುದ್ಧತೆ, ಶಕ್ತಿ, ಶಿಸ್ತು, ಪ್ರಾಮಾಣಿಕತೆ, ದಯೆ ಮತ್ತು ಸಮಗ್ರತೆಯೊಂದಿಗೆ ಜೀವನವನ್ನು ನಡೆಸಲು ಪ್ರೋತ್ಸಾಹಿಸುತ್ತದೆ. ಇದಿಷ್ಟು ಭಗವದ್ಗೀತೆಯ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.